ಮರ ಕಡಿದ ವಿಚಾರಕ್ಕೆ ರಾಗಿ ಮಾಕಲಹಳ್ಳಿ ಗ್ರಾಮ ರಣರಂಗವಾಗಿ ಮಾರ್ಪಟ್ಟಿದ್ದು 2 ಗುಂಪುಗಳ ನಡುವಿನ ಮಾರಾಮಾರಿ ರಕ್ತಸಿಕ್ತ ಅಂತ್ಯ ಕಂಡಿದೆ. ಮಹಿಳೆಯರು ಎನ್ನದೇ ಮರ ಬಂದಂತೆ ಹಲ್ಲೆ ಮಾಡಿರುವ ಕಿರಾತಕರು ಅಟ್ಟಹಾಸ ಮೆರೆದಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮೊಬೈಲ್ ದೃಶ್ಯಗಳು, ಗಾಯಾಳುಗಳು, ರಕ್ತದ ಮಡುವಿನಲ್ಲಿರುವ ದೃಶ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆ ರಾಗಿಮಾಕಲಹಳ್ಳಿ ಗ್ರಾಮದಲ್ಲಿ ಅರಣ್ಯ ರೋದನ ಮುಗಿಲು ಮುಟ್ಟಿದೆ. ಹಸಿರು ಉಳಿಸಬೇಕಾದ ಜಾಗದಲ್ಲಿ ರಕ್ತದ ಓಕಳಿ ಹರಿದಿದೆ. ಕೇವಲ ಒಂದು ಮರ ಕಡಿದ ಕ್ಷುಲ್ಲಕ ಕಾರಣಕ್ಕೆ 2 ಗುಂಪುಗಳ ನಡುವೆ ನಡೆದ ಜಗಳ ಮಾರಣಾಂತಿಕ ದಾಳಿಗೆ ಸಾಕ್ಷಿಯಾಗಿದೆ. ಕಿರಾತಕರು ಕಲ್ಲು, ದೊಣ್ಣೆ ಮತ್ತು ಚಾಕುವಿನಿಂದ ಅಟ್ಟಹಾಸ ಮೆರೆದಿದ್ದು ಇಡೀ ಗ್ರಾಮವೇ ಬೆಚ್ಚಿ ಬಿದ್ದಿದೆ. ಈ ಭೀಕರ ದಾಳಿಯಲ್ಲಿ ಪಲ್ಲವಿ, ವೆಂಕಟಮ್ಮ, ಪಾರ್ವತಮ್ಮ ಹಾಗೂ ನರಸಿಂಹಮೂರ್ತಿ ಎಂಬುವರ ಮೇಲೆ ಅತಿ ಅಮಾನುಷವಾಗಿ ಹಲ್ಲೆ ನಡೆಸಲಾಗಿದೆ. ಮಹಿಳೆಯರ ಮೇಲೆ ಕಿಂಚಿತ್ತು ಕರುಣೆ ತೋರದ ಪುಂಡರು ರಾಕ್ಷಸಿ ಕೃತ್ಯ ಎಸಗಿದ್ದಾರೆ. 2 ಮಹಿಳೆಯರ ಕಣ್ಣಿಗೆ ತೀವ್ರ ಪೆಟ್ಟಾಗಿದ್ದು ಓರ್ವಳ ಕಾಲು ಕೂಡ ಮುರಿದಿದೆ. ಇನ್ನು ನರಸಿಂಹಮೂರ್ತಿ ಎಂಬುವರಿಗೆ ಚಾಕುವಿನಿಂದ ಇರಿಯಲಾಗಿದ್ದು ಪರಿಸ್ಥಿತಿ ಗಂಭೀರವಾಗಿದೆ. ನಮ್ಮ ತೋಟದ ಹತ್ರ ನಾವು ಕುರಿಗೆ ಮೇವು ಹಾಕ್ಕೊಂಡಿದ್ವಿ. ಒಂದು 5 ಗಂಟೆ ಹಂಗೆ ಅವ್ರು ಫೋನ್ ಮಾಡಿದ್ರು. ಯಾರು ಶಂಕರನವರು ಫೋನ್ ಮಾಡಿದ್ರು. ಎಲ್ಲಿದೆಯಾ ಅಂತಂದರು. ನಾವು ಇಟ್ಕೊಂಡು ಯಾಕೆ ಅಂತಂದೆ. ಊರಕ್ಕೆ ಬಾರ, ನಿಮ್ಮ ಮನೆ ಹತ್ರ ಬಾ ಅಂತಂದರು. ಸರಿ ಆಯಿತು ಬರ್ತೀನಪ್ಪ ಅಂತ ನಾನಂದೆ. ನಮ್ಮ ಮನೆ ಹತ್ರ ನಾನು ಹೋಗಿ ಕುತ್ಕೊಂಡಿದ್ದೆ. ಏನು ಸರ್, ನಮ್ಮ ಮಾವನವ್ರ ಹತ್ರ ನಾನು ಮಾತಾಡ್ಕೊಂಡು ಇಟ್ಕೊಂಡಿದ್ದೆ. ಏಕ್ಷಣನಾಗಿ ಬಂದು ಅವರು ಏನಪ್ಪ ನೀನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀಯಾ ಅಂತ ನನಗೆ ಕೇಳಿದ್ರು. ಇಲ್ಲಪ್ಪ, ಫಾರೆಸ್ಟ್ ಡಿಪಾರ್ಟ್ಮೆಂಟು ವಿಚಾರನೂ ಗೊತ್ತಿಲ್ಲ ನನಗೆ, ಬೇರೆ ನೀವು ಮರಗಳು ಕೊಯ್ದಿರೋ ವಿಚಾರನೂ ಗೊತ್ತಿಲ್ಲ, ನಾವು ಕಂಪ್ಲೇಂಟ್ ಕೊಟ್ಟಿರೋದು ಗೊತ್ತಿಲ್ಲಪ್ಪ, ನನ್ನ ಪಾಡಿಗೆ ನಮ್ದೈತೆ, ನಿಮಗೂ ನಮಗೇನು ಸಂಬಂಧ ಅಂತ ನಾವು ಕೇಳ್ತೇವೆ. ಅಷ್ಟರಿಗೆ ಅವರು ಏನು ಮಾಡಿದ್ರು, ಇಟ್ಕೊಂಡು ನೀನೇ ಎಲ್ಲ ಕೊಡಿಸಿರೋದು, ನಿನಗೆ ಸರ್ವೆ ನಂಬರ್ ಎಲ್ಲ ಗೊತ್ತಿರೋದು ಅಂತ ಹೇಳಿದ್ರು. ಆ ಸರ್ವೆ ನಂಬರ್ ಬಂದು 78 ಸರ್ವೆ ನಂಬರು ಸರ್ಕಾರಿ ಕಲ್ಲುಬಂಡೆ ಅಂತ ಇದೆ. 2 ಎಕರೆ 18 ಗುಂಟೆ ಇದೆ ಸರ್. ಅದು ಎಲ್ರಿಗೂ ಗೊತ್ತು ಸರ್, ಊರಲ್ಲಿ ಪ್ರತಿಯೊಬ್ಬರಿಗೂ 2 ಎಕರೆ 18 ಗುಂಟೆ ಕಲ್ಲು ಬಂಡೆ ಅಂತ ಇರೋದು ವಿಚಾರ ಎಲ್ರಿಗೂ ಗೊತ್ತು. ಆದರೆ ಅವ್ರ ಹತ್ರ ಯಾರೂ ಮಾತಾಡೋದಕ್ಕಾಗಲ್ಲ, ಏನೂ ಇಲ್ಲ. ಅವರು ಆ 2 ಎಕರೆ 18 ಗುಂಟೆ ಜಮೀನಲ್ಲಿ ದೌರ್ಜನ್ಯವಾಗಿ ಮರಗಳೇನೋ ಕೊಯ್ದಿದ್ರಂತೆ. ಅದು ಆ ವಿಚಾರ ನಮ್ಗೆ ಗೊತ್ತಿಲ್ಲ. ಅದೇನಾಗಿದೆ, ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗಿ ಅಲ್ಲಿ ಕೇಳಿರೋದಕ್ಕೆ ಅವ್ರು ಏಕ್ಷಣನಿಗೆ ಯಾರೂ ಕೊಟ್ಟಿರೋದಿಲ್ಲ, ಇವು ಮೂರ್ತಿಗೇ ಬಂದು ಎಲ್ಲ ಇದು ಮಾಡಿರ್ತಾನೆ ಅಂದ್ಬಿಟ್ಟು ಏಕಾಏಕಿ ಬಂದು ನನ್ನ ಹತ್ರ ಪ್ರೂಫ್ ಇಲ್ದಿರೆ ಏನು ಕೇಳ್ದಿರೆ ಏಕ್ಷಣನಿಗೆ ಬಂದು ನನ್ನ ಅಟ್ಯಾಕ್ ಮಾಡಿ ಎಲ್ಲ ಹೊಡೆದು ಪ್ರಾಣವೇದಿಕೆ ಆಗ್ತಾಯಿದ್ದಾರೆ ಸರ್. ಶಂಕರ, ಮುರಳಿ, ರಾಜನಮಯ್ಯ, ಅಜಯ್, ಅಪ್ಪು. ಗ್ರಾಮದ ಶಂಕರ್, ಮುರಳಿ, ಅಜಯ್ ಅಲಿಯಾಸ್ ಅಪ್ಪು, ರಾಜ ಹನುಮಯ್ಯ ಅಂಡ್ ಟೀಮ್ ಈ ಕೃತ್ಯದ ಹಿಂದಿರುವ ಸೂತ್ರಧಾರಿಗಳು ಎಂದು ತಿಳಿದು ಬಂದಿದೆ. ಸ್ಥಳೀಯರು ತಮ್ಮ ಮೊಬೈಲ್ ಫೋನ್ನಲ್ಲಿ ಸೆರೆ ಹಿಡಿದಿರುವ ದೃಶ್ಯಗಳಲ್ಲಿ ಈ ಕಿರಾತಕರ ಪುಂಡಾಟ ಎಂಥವರನ್ನ ಬೆಚ್ಚಿ ಬೀಳಿಸುವಂತಿದೆ. ಇತ್ತ ಗಾಯಾಳುಗಳು ರಕ್ತದ ಮಡುವಿನಲ್ಲಿ ಆಸ್ಪತ್ರೆಗೆ ಬಂದರೆ ಅಲ್ಲಿನ ವೈದ್ಯಕೀಯ ಸಿಬ್ಬಂದಿಯ ನಡೆ ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು. ಗಂಭೀರ ಸ್ಥಿತಿಯಲ್ಲಿದ್ದರೂ ಇವತ್ತು ಬೆಡ್ ಇಲ್ಲ, ನಾಳೆ ಬನ್ನಿ ಎಂದು ನಿರ್ಲಕ್ಷ್ಯ ತೋರಿದ್ದಾರೆ. ಚಿಕಿತ್ಸೆ ಸಿಗದೆ ಗಾಯಾಳುಗಳು ಆಸ್ಪತ್ರೆಯ ನೆಲದ ಮೇಲೆ ಕುಳಿತು ನರಳಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ನಮ್ಮ ಮಗನ ತಿನ್ನಿಸ್ತಾ ಇದ್ರು. ಅಡ್ಡ ಹೋದ್ನೆ. ಅಡ್ಡ ಹೋಗಿದ ತಕ್ಷಣ ಬಿದ್ದು ಇದು ಕಲ್ಲು ಎತ್ಕೊಂಡು ನನ್ನ ಮೇಲೆ ಹಾಕಿದ್ರು. 4 ಕಾಲು ಮುರಿದೋಗೈತೆ. ಚಾಕುದಲ್ಲಿ ತಿನ್ಸವ್ರೆ. ನನ್ನ ಮಗಳನ್ನ ಇಲ್ಲಿ ಏನೋ ಕೋಲಾಗ ಕಣ್ಣಕ್ಕೆ ಗುಡ್ಡು ಪಾಗ್ಲೆ ಹಿಂದಾರೆ. ಕಣ್ಣು ಹೊಡೆದಾಕವ್ರೆ. ಯಾರು ಹೊಡೆದಿದ್ದು? ಅವರೇ. ಅದೇ ಮುರಳಿ, ರಾಜ ಅನ್ನೋರು, ಅಪ್ಪು ಅನ್ನೋರು, ಶಂಕರಗೌಡ. ಸದ್ಯ ಈ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಮನುಷ್ಯತ್ವ ಮರೆದು ಅಟ್ಟಹಾಸ ಮೆರೆದ ಈ ಪುಂಡರಿಗೆ ಕಾನೂನಿನ ಪಾಠ ಯಾವಾಗ ಸಿಗುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ.